ತುತ್ತು ನೀಡಿ ಮುತ್ತು ಕೊಟ್ಟು ಬೆಳೆಸಿ ಅಗಲಿದ ತಾಯಿಗೆ ಮಗನ ಕಲಾ ಕಾಣಿಕೆ. ಹೊನ್ನಾವರ ಕೆಕ್ಕಾರಿನಲ್ಲಿ ಯಕ್ಷಗಾನ ಕಲಾವಿದ ಆನಂದ್ ಭಟ್ ಸಂಘಟನೆಯಲ್ಲಿ ಸಂಪನ್ನಗೊಂಡ ಆಯಿಮನೆ ಉತ್ಸವ ಹಾಗೂ ಆರ್ಥಿಕ ಸಂಕಷ್ಟದಲ್ಲಿರುವ ವ್ಯಕ್ತಿಗೆ ಧನಸಹಾಯ ಕಾರ್ಯಕ್ರಮ. ಹೊನ್ನಾವರ ತಾಲೂಕಿನ ಕೆಕ್ಕಾರು ಪಾಠಶಾಲೆಯ ಶ್ರೀ ಭಾರತಿ ಸಭಾಭವನದಲ್ಲಿ ಖ್ಯಾತ ಯಕ್ಷಗಾನ ಕಲಾವಿದ ಆನಂದ್ ಭಟ್ ಕೆಕ್ಕಾರ್ ಅಗಲಿದ ತನ್ನ ತಾಯಿಯ ನೆನಪಿನಲ್ಲಿ ಆಚರಿಸುವ ಆಯಿಮನೆ ಉತ್ಸವ ಹಾಗೂ ಆರ್ಥಿಕ ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯಧನ ವಿತರಣೆ ಮತ್ತು ವಿಜಯಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಶಿಸ್ತುಬದ್ಧವಾಗಿ ಸಂಪನ್ನಗೊಂಡಿತು. ಗಣೇಶ್ ಶೆಟ್ಟಿ ಕೆಕ್ಕಾರ್ ಅತಿಥಿಗಳನ್ನು ಸಭೆಗೆ ಬರಮಾಡಿ ಕಾರ್ಯಕ್ರಮ ನಿರ್ವಹಿಸಿದರು. ಡಾಕ್ಟರ್ ವಿದ್ಯಾ ಆನಂದ್ ಭಟ್ ಸರ್ವರನ್ನು ಸ್ವಾಗತಿಸಿದರು. ಖ್ಯಾತ ಯಕ್ಷಗಾನ ಕಲಾವಿದ ಕಾರ್ಯಕ್ರಮದ ಸಂಘಟಕ ಆನಂದ್ ಭಟ್ ಕೆಕ್ಕಾರ್ ಮಾತನಾಡಿ, ತನ್ನ ತಾಯಿಯ ನೆನಪಿನಲ್ಲಿ ನಾನು ಮಾಡುವ ಉತ್ಸವದಿಂದ ಪ್ರತಿಯೊಬ್ಬರು ತಮ್ಮ ತಾಯಿಯನ್ನು ಗೌರವಿಸುವಂತಾದರೆ ಅದೇ ನನಗೆ ಸಾರ್ಥಕ ಭಾವನೆ. ಈ ಆಯಿ ಉತ್ಸವ ಸಮಾಜದ ಉತ್ಸವವಾದರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ ಎಂದರು. ನಂತರ ಸಭಾ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿ ದಿವಂಗತ ವಿಜಯ ಭಟ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಆರ್ಥಿಕವಾಗಿ ತೀರಾ ಸಂಕಷ್ಟದಲ್ಲಿ ಇರುವ ಕಡ್ಲೆಯ ಗೋವಿಂದ ಹೆಗಡೆಯವರಿಗೆ 1 ಲಕ್ಷ ರೂಪಾಯಿ ಸಹಾಯಧನ ಹಾಗೂ ವಿಜಯಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಖ್ಯಾತ ಸ್ತ್ರೀರೋಗ ತಜ್ಞ ಡಾಕ್ಟರ್ ಜಿಜಿ ಹೆಗಡೆ ಮಾತನಾಡಿ, 9 ತಿಂಗಳು ಹೊತ್ತು ಪ್ರಸವ ವೇದನೆ ಅನುಭವಿಸಿ ಹೆತ್ತು ಸಾಕಿ ಸಲಹಿ ಸಂಸ್ಕಾರ ನೀಡಿದ ತಾಯಿಯ ಋಣವನ್ನು ಆನಂದ ಆಯಿ ಉತ್ಸವದಿಂದ ತೀರಿಸುವ ಪ್ರಯತ್ನ ಮಾಡಿದ್ದು ಅಭಿಮಾನದ ವಿಷಯ ಎಂದರು. ಒಂದು ಜನ್ಮ ಕೊಟ್ಟ ತಾಯಿ ಆನಂದನಿಗೆ ವಿಜಯ ಅವಳ ಸಹಪಾಠಿ ಬಾಲ್ಯದಲ್ಲಿ, ಇನ್ನೊಂದು ನಮಗೆ ಬದುಕನ್ನು ಕೊಟ್ಟಂತ ತಾಯಿ ನಮ್ಮ ದೇಶ. ಇದು ಎರಡರ ಋಣವನ್ನ ಪ್ರಾಯಶಃ ನಾವು ಏನು ಮಾಡಿದ್ರು ತೀರಿಸಕ್ಕೆ ಸಾಧ್ಯವೇ ಇಲ್ಲ. ಆ 9 ತಿಂಗಳ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಆ ನಿರೀಕ್ಷೆಯಲ್ಲಿ ಕಳೆದು ಆ ನೋವನ್ನು ಅನುಭವಿಸಿ ಆ ನೋವನ್ನು ತಡ್ಕೊಂಡು ಆ ನಲ್ಲಿಗೋಸ್ಕರ 9 ತಿಂಗಳ ಕಾದು ಮಕ್ಕಳಿರುವಾಗ ನಾವು ಏನೆಲ್ಲ ತ್ರಾಸ ಕೊಟ್ಟಿದ್ದೇವಲ್ಲ ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡಿ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡುವಂಥವರು ನಮ್ಮ ಜನ್ಮ ಕೊಟ್ಟ ತಾಯಿ, ಸರಿನಾ? ಹೀಗಾಗಿ ಆನಂದ ಜನ್ಮ ಕೊಟ್ಟ ತಾಯಿಯ ಹೆಸರಿನಲ್ಲಿ ಇವೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಶಿವಾನಂದ ಹೆಗಡೆ ಕಡತೋಗ ಅವರು ಮಾತನಾಡಿ, ತಾಯಿಯನ್ನು ನಾವು ಎಷ್ಟು ಗೌರವದಿಂದ ನೋಡಬೇಕು, ಪೂಜಿಸಬೇಕು ಅನ್ನುವುದನ್ನು ಆನಂದ ಸಮಾಜಕ್ಕೆ ತೋರಿಸಿ ಮಾದರಿಯಾಗಿದ್ದಾರೆ ಎಂದರು. ಮಾತೃದೇವೋಭವ, ತಾಯಿಯನ್ನು ಗೌರವಿಸಬೇಕು, ತಾಯಿಯನ್ನ ದೇವರಂತೆ ಕಾಣಬೇಕು. ಅದೇ ರೀತಿಯಿಂದ ತಾಯಿಯ ಬಗ್ಗೆ ಅಷ್ಟೊಂದು ಗೌರವದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಆನಂದ್ ಭಟ್ ಅವರು ಬರ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ಅದರ ಜೊತೆಗೆ ಜೋಡಿಸಿಕೊಂಡು ಅನೇಕ ಜನರಿಗೆ ಗೌರವಿಸ್ತಾ ಸಹಾಯ ಹಸ್ತವನ್ನು ನೀಡುತ್ತಾ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಭಾಗದ ಒಬ್ಬ ಅತ್ಯಂತ ಒಮ್ಮೆಯ ಹುಡುಗ ಆಗಿ ಆನಂದ್ ಭಟ್ ಅವರು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಯಕ್ಷಚಿಂತಕ ಗೋಪಾಲಕೃಷ್ಣ ಭಾಗವತ್ ಮಾತನಾಡಿ, ಇವತ್ತಿನ ಈ ಕಾರ್ಯ ಅತಿ ಉತ್ತಮವಾದದ್ದು. ಆನಂದ್ ಭಟ್ ಅವರು ಈ ಕಾರ್ಯಕ್ರಮದಿಂದ ಪ್ರತಿಯೊಬ್ಬರೂ ತಮ್ಮ ತಾಯಿಯನ್ನು ನೆನಪಿಸುವಂತೆ ಮಾಡಿದ್ದಾರೆ ಎಂದರು. ಅಲ್ಲದೆ ಕಷ್ಟದಲ್ಲಿರುವ ಗೋವಿಂದ ಹೆಗಡೆಯವರಿಗೆ ಆರ್ಥಿಕ ಸಹಾಯ ನೀಡಿದ್ದು ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ಇದು ನಮ್ಮ ಆನಂದ್ ಭಟ್ರ ಅವರಲ್ಲಿರುವಂಥ ಒಂದು ಸೃಜನಶೀಲತೆ, ಅವರ ಕ್ರಿಯೇಟಿವಿಟಿಯನ್ನು ಹೆಸರೇ ಸೂಚಿಸುತ್ತದೆ. ಅದು ಬಹಳ ವಿಶಿಷ್ಟವಾದ, ಏಕೆಂದರೆ ನಾವೆಲ್ಲ ಸಮಾಜದಲ್ಲಿ ತಂದೆಯವರ ಮೂಲಕ ನಾವು ಗುರುತಿಸಲ್ಪಡ್ತೇವೆ. ಅದರಲ್ಲೂ ನಮ್ಮಂಥ ದೊಡ್ಡ ಕಲಾವಿದರ ಮಕ್ಕಳಂತೂ ನಮ್ಮ ತಂದೆಯವರ ಕುರಿತು ನಾವು ಮಾಡಿದಂಥ ಕೆಲಸವನ್ನು ತಾಯಿಯ ನೆನಪಾಡಿ, ಇವತ್ತು ನನಗೆ ನಮ್ಮ ತಾಯಿಯ ನೆನಪಾಡಿ. ಸಾಮಾನ್ಯವಾಗಿ ನಾವು ತಾಯಿಯನ್ನು ಮಾಡಿಕೊಡ್ತೇವೆ, ಹೆಚ್ಚು ಹೋದರೆ 1 ದಿವಸ ಶ್ರಾದ್ದ ಮಾಡ್ತೇವೆ ಅವರು ಹೋದ್ಮೇಲೆ. ಆದರೆ ಇವರು ಹಾಗಲ್ಲ, ಅವರು ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸ್ವರ್ಗಸ್ಥರಾದ ತಮ್ಮ ತಾಯಿಯ ನೆನಪಿಗಾಗಿ ಮಾಡ್ತಾ ಇರುವಂತಹ ಆದರ್ಶ. ಅದರಿಂದ ಅವರು ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯರಾದ ಪ್ರೊಫೆಸರ್ ಎಂ ಭಟ್ ಮಾತನಾಡಿ, ತಾಯಿಯ ನೆನಪಿಗಾಗಿ ಮಾಡುವ ಈ ಕಾರ್ಯಕ್ರಮ ಅಪರೂಪದ ಕಾರ್ಯಕ್ರಮ. ಇದು ನಮಗಷ್ಟೇ ಅಲ್ಲ, ನಮ್ಮ ಊರಿಗೂ ಹೆಮ್ಮೆ ತರುವ ಕಾರ್ಯಕ್ರಮವಾಗಿದ್ದು, ಇಂತಹ ಕಾರ್ಯಕ್ರಮಗಳಿಗೆ ನನ್ನ ಸಂಪೂರ್ಣ ಸಹಕಾರ, ಆಶೀರ್ವಾದ ಯಾವತ್ತೂ ಇದೆ ಎಂದರು. ಜನಾರ್ದನ್ ಹಂದೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ವಸಂತ್ ಭಟ್ ತರಂಗ ಉಪಸ್ಥಿತರಿದ್ದರು. ಜಿಡಿ ಭಟ್ ಕೆಕ್ಕಾರ್ ಸರ್ವರನ್ನು ಅಭಿನಂದಿಸಿದರು. ನಂತರ ಆದಿತ್ಯ ಹೆಗಡೆ ಮೂರೂರು ವಿರಚಿತ ನಾರದಿ ವಿಜಯ ಯಕ್ಷಗಾನ ಪ್ರದರ್ಶನ ಅತಿಥಿ ಕಲಾವಿದರೊಡಗೂಡಿ ಅದ್ದೂರಿಯಾಗಿ ನೆರವೇರಿತು.